ನೇಪಾಳದಲ್ಲಿ ಭೀಕರ ಪ್ರವಾಹದಿಂದಾಗಿ ಈವರೆಗೂ 180ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ನೂರಾರು ಜನರು ಕಣ್ಮರೆಯಾಗಿದ್ದಾರೆ. ಇನ್ನು ಪ್ರವಾಹದಿಂದಾಗಿ 300 ಭಾರತೀಯರು ನಾಪತ್ತೆಯಾಗಿದ್ದಾರೆ ಎಂದು ನೇಪಾಳದ ವಿದೇಶಾಂಗ ಸಚಿವ ಶಶಿರ್ ಕಾನಹಾಲ್ ಮಾಹಿತಿ ನೀಡಿದ್ದಾರೆ. ಸದ್ಯ ಪ್ರವಾಹ ಪೀಡಿತ ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯ ಮಾಡಲಾಗ್ತಾ ಇದೆ. ನೇಪಾಳ ಟಿಬೆಟ್ ಗಡಿಯಲ್ಲಿ ಹಠಾತ್ ಪ್ರವಾಹದಿಂದಾಗಿ ಬೋಟಿಕೇಶಿ ನದಿ ಉಕ್ಕಿ ಹರಿದಿದ್ದು ಸೇತುವೆಗಳು, ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು ರಕ್ಷಣಾ ತಂಡ ಪ್ರವಾಹ ಪೀಡಿತ ಸ್ಥಳಕ್ಕೆ ಹೋಗಲು ಪರದಾಡುವಂತಾಗಿದೆ. मान्छे घर चुप्लाएर बसे अनि ನೇಪಾಳದಲ್ಲಿ ಭೀಕರ ಜಲಪ್ರಳಯ ಸಂಭವಿಸಿದ್ದು ಇಡೀ ಊರಿಗೂರೇ ಕೊಚ್ಚಿಕೊಂಡು ಹೋಗಿದೆ. ಬೋಟಿಕೇಶಿ ನದಿಯ ರೌದ್ರಾವತಾರಕ್ಕೆ ಊರುಗಳೇ ಮುಳುಗು ಹೋಗಿದ್ದು ಪ್ರವಾಹದಿಂದ ಮುಳುಗಿದ ನೇಪಾಳದ ಭೀಕರ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರವಾಹದಿಂದಾಗಿ ನೇಪಾಳ ಚೀನಾ ಗಡಿಯಲ್ಲಿ ಎಲ್ಲವೂ ಕೂಡ ಸರ್ವನಾಶವಾಗಿ ಹೋಗಿದೆ. 70ರಿಂದ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲವೂ ಸರ್ವನಾಶ ಆಗಿರೋದು. ರಸ್ತೆಗಳು, ಸೇತುವೆಗಳು, ಮನೆಗಳು ನೆಲಸಮವಾಗಿದ್ದು ಹಿಮಾಲಯದ ತಪ್ಪಲಿನ ಪ್ರದೇಶಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಈಶಾ ಫೌಂಡೇಶನ್ನ 80 ಮಂದಿ ನೇಪಾಳದಲ್ಲಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿರುವವರ ಬಗ್ಗೆ ಈಶಾ ಫೌಂಡೇಶನ್ ಮಾಹಿತಿ ನೀಡಿದೆ. ಗೈರಾಂಗ್ ವಲಸೆ ಕಚೇರಿಯಲ್ಲಿದ್ದಾಗ ಪ್ರವಾಹ ಸಂಭವಿಸಿದೆ. ಪ್ರವಾಹದ ತೀವ್ರತೆಗೆ ಆ ಇಡೀ ಪ್ರದೇಶವೇ ಕೊಚ್ಚಿ ಹೋಗಿದೆ. ಹೀಗಾಗಿ ಅಲ್ಲಿ ತಂಗಿದ್ದ ಸುಮಾರು 80 ಯಾತ್ರಿಕರು ನಾಪತ್ತೆಯಾಗಿದ್ದಾರೆ. ಇನ್ನು ಯಾತ್ರಿಕರು ನಾಪತ್ತೆಯಾಗಿರುವ ವಿಚಾರ ತಿಳಿದು ಸದ್ಗುರು ಜಗ್ಗಿ ವಾಸುದೇವ್ ಭಾವುಕರಾಗಿದ್ದಾರೆ. ಎಲ್ಲರೂ ಆದಷ್ಟು ಬೇಗ ಸುರಕ್ಷಿತವಾಗಿ ಬರಲಿ ಎಂದು ಪ್ರಾರ್ಥನೆ ಮಾಡಿದ್ದಾರೆ. Pain and regret, I wish to bring to your notice that there has been a terrible flash flood between Tibet and Nepal border. About 484 people have gone missing. And on this side, and all phones are off, all telecommunications are down, roads are blocked, we are unable to go there. One of our groups, 22 are from United States. ನೇಪಾಳ ಹಾಗೂ ಟಿಬೆಟ್ ಗಡಿ ಭಾಗದಲ್ಲಿ ಭೀಕರ ಪ್ರವಾಹ ಹಿನ್ನೆಲೆ ಪ್ರವಾಹ ಪೀಡಿತ ನೇಪಾಳದಲ್ಲಿ ಕನ್ನಡಿಗರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಕನ್ನಡಿಗರ ಮಾಹಿತಿ ಸಂಗ್ರಹಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ವಿಪತ್ತು ನಿರ್ವಹಣಾ ಇಲಾಖೆಯಿಂದ ಸಹಾಯವಾಣಿಯನ್ನ ರಿಲೀಸ್ ಮಾಡಿದೆ. ಅಲ್ಲದೆ ಟಿಬೆಟ್ ಹಾಗೂ ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿಗಳಿಗೆ ಸಂಪರ್ಕಿಸಿದ್ದು ಅಗತ್ಯ ನೆರವಿಗಾಗಿ ಗೂಗಲ್ ಫಾರ್ಮ್ ಮೂಲಕ ಮಾಹಿತಿ ನೀಡುವಂತೆ ಸರ್ಕಾರ ಮನವಿ ಮಾಡಿಕೊಂಡಿದೆ. ನೇಪಾಳದ ಪ್ರವಾಹದಲ್ಲಿ ಕನ್ನಡಿಗರು ಕೂಡ ಸಿಲುಕಿದ್ದಾರೆ. ಕರ್ನಾಟಕದ ಕಲಬುರಗಿಯ 2 ಕನ್ನಡಿಗರು ನೇಪಾಳದಲ್ಲಿ ಸಿಲುಕಿದ್ದಾರೆ. ಸದ್ಯ ಪ್ರವಾಹದಲ್ಲಿ ಸಿಲುಕಿದ್ದ 2 ಕನ್ನಡಿಗರನ್ನ ರಕ್ಷಿಸಿದ್ದು, ಇಬ್ಬರ ರಕ್ಷಣೆ ಬಗ್ಗೆ ವಿಪತ್ತು ನಿರ್ವಹಣಾ ಸಂಸ್ಥೆ ಮಾಹಿತಿ ಕಲೆ ಹಾಕಿದೆ. ಮಲ್ಲಿನಾಥ್ ಕೊಲಕುಂದಿ, ಸಂಗಮೇಶ್ ಕನಕಪುರ ಸೇಫ್ ಆಗಿದ್ದು, ಸದ್ಯ ಇಬ್ಬರನ್ನ ನೇಪಾಳದಿಂದ ದೆಹಲಿಗೆ ಕರೆತರಲು ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಲಿದ್ದು, ದೆಹಲಿಯ ಕರ್ನಾಟಕ ಭವನದಲ್ಲೇ ಸಂತ್ರಸ್ತರು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗ್ತಿದೆ. ಇನ್ನು ನೇಪಾಳದ ಪ್ರವಾಹದಲ್ಲಿ ಹಾವೇರಿ ರೆಟ್ಲಿಹಳ್ಳಿ ಪಟ್ಟಣದ 15 ಜನ ಪ್ರವಾಸಿಗರು ಸಿಲುಕಿದ್ದಾರೆ. ನೇಪಾಳ ಪ್ರವಾಸಕ್ಕೆಂದು 6 ಕುಟುಂಬಗಳ ಸದಸ್ಯರು ತೆರಳಿದ್ರು. ನೇಪಾಳದ ಬೋಕ್ರಾದಿಂದ 50 ಕಿಲೋಮೀಟರ್ ದೂರದಲ್ಲೇ ಕುಟುಂಬಗಳು ಇದ್ದು ಸದ್ಯ ಎಲ್ಲರೂ ಸುರಕ್ಷಿತವಾಗಿ ಇದ್ದಾರೆ. ಸದ್ಯದಲ್ಲೇ ಕರ್ನಾಟಕಕ್ಕೆ ವಾಪಸ್ ಬರಲಿದ್ದಾರೆ. ನೇಪಾಳ ಪ್ರವಾಸದ ಕುರಿತ ನಾವೆಲ್ಲರೂ 12 ಜನ ಅಂದರೆ 6 ಫ್ಯಾಮಿಲಿಯವರು ಬಂದಿದ್ವಿ. ನಿನ್ನೆ ದಿವಸ ಸೊಣ್ಣಜೋಳ ಹಲ್ಟಾಗಿ ಪೊಕ್ರಾದಿಂದ ಹಲ್ಟಾಗಿದ್ವಿ. ಪೊಕ್ರಾದಿಂದ ನೆಕ್ಸ್ಟ್ ಕಟ್ಕೊಂಡು ಹೋಗ್ತಾ ಇದ್ವಿ. ಕಟ್ಕೊಂಡು ಹೋಗೋಂಥ ಸ್ಥಳದಲ್ಲಿ ಬರೀ 50 ಕಿಲೋ ಜೋರಾಗಿ ಹಾವೇರಿ ಜಿಲ್ಲೆಯ ಕಟ್ಟಡಿ ತಾಲೂಕಿನಿಂದ
ನಾವೆಲ್ಲರೂ 12 ಜನ. ನೇಪಾಳದಲ್ಲಿ ಕಲಬುರಗಿ ಇಬ್ಬರು ಪ್ರವಾಸಿಗರು ಸಿಕ್ಕಾಕೊಂಡಿರೋ ಪ್ರಕರಣ ಸಂಬಂಧ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಡ್ಲಿ ಗ್ರಾಮದ ಮಲ್ಲಿನಾಥ ಕುಳಕುಂದಿ ಇವರ ಅಳಿಯ ಸಂಗಮೇಶ ಕನಕಾಪುರ ನೇಪಾಳಕ್ಕೆ ಹೋಗಿದ್ದಾರೆ. ಹೈದರಾಬಾದ್ನ ಟೂರಿಸ್ಟ್ ಟೀಮ್ನ 25 ಜನರೊಂದಿಗೆ ಕಳೆದ 21ರಂದು ನೇಪಾಳಕ್ಕೆ ಹೋಗಿದ್ರು. ಕಠ್ಮಂಡುವಿನಿಂದ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದಾಗ ಪ್ರವಾಹ ಸಂಭವಿಸಿದೆ. ಕೂಡಲೇ ಯಾತ್ರೆ ಮೊಟಕುಗೊಳಿಸಿ ವಾಪಸ್ ಕಠ್ಮಂಡುವಿಗೆ ಬಂದಿದ್ದಾರೆ. ಯಾತ್ರೆಯಲ್ಲಿದ್ದ ಇಬ್ಬರು ಕನ್ನಡಿಗರು ಸೇಫ್ ಆಗಿದ್ದು ಯಾವುದೇ ಆತಂಕ ಇಲ್ಲ ಅಂತ ಹೇಳಿದರು. ಕಲಬುರಗಿ ಜಿಲ್ಲೆಯಿಂದ ಇಬ್ಬರು ನೇಪಾಳ ಪ್ರವಾಸ ಕೈಗೊಂಡಿದ್ದಾರೆ. ಅದರಲ್ಲಿ ಮಲ್ಲಿನಾಥ್ ಇವರು ಕಾಲಗಿ ತಾಲೂಕಾ ಕೋಡ್ಲಿ ಗ್ರಾಮ ಸೇರಿದವರಿದ್ದಾರೆ ಮತ್ತು ಇನ್ನೊಬ್ಬರು ಸಂಗಮೇಶ್ ಅಂತ ಅವರು ಅಲಿಯ ಆಗ್ತಾರೆ. ಅವರು ಚಿಂಚೋಳಿ ತಾಲೂಕಾ ಕನಕಪುರ ಗ್ರಾಮ ಇದ್ದಾರೆ. ಇವರಿಬ್ಬರು 21 ಆಗಸ್ಟ್ಗೆ ನೈಟು ಇಲ್ಲಿಂದ ನೇಪಾಳಕ್ಕೆ ಹೊರಟಿರ್ತಾರೆ. ಇನ್ನು ಹೈದರಾಬಾದಿಗೆ ಸೇರಿರುವಂಥ ಕೆಲವರ ಜೊತೆ ಒಟ್ಟಾಗಿ ಅವರು ನೇಪಾಳಕ್ಕೆ ಹೋಗಿರ್ತಾರೆ. ಇವರು ಮಾನಸ ಸರೋವರ ಯಾತ್ರೆಗೆ ಪ್ಲ್ಯಾನ್ ಮಾಡ್ತಾ ಇದ್ದಾಗ ಹೋಗಬೇಕು ಅಂತಿದ್ದಾಗ ಸಡನ್ನಾಗಿ ಪ್ರವಾಹ ಬಂದಿದ್ದಾಗ ಮತ್ತು ಅಲ್ಲಿಂದ ಮತ್ತೆ ರೆಸ್ಕ್ಯೂ ಮಾಡ್ಕೊಂಡು ಇವ್ರಿಗೆ ವಾಪಸ್ ಕಾಠ್ಮಂಡುಕ್ಕೆ. ನೇಪಾಳದ ಪ್ರವಾಹದಿಂದ ಅಕ್ಷರಶಃ ನಲುಗಿ ಹೋಗಿದೆ. ಹೀಗಾಗಿ ಭಾರತದಿಂದ ನೇಪಾಳಕ್ಕೆ ಸಹಾಯ ಹಸ್ತವನ್ನು ಚಾಚಲಾಗಿದೆ. ಈಗಾಗಲೇ ಭಾರತದಿಂದ ಅಗತ್ಯ ಮೆಡಿಕಲ್ ವಸ್ತುಗಳನ್ನು ರವಾನೆ ಮಾಡಲಾಗಿರುವುದು. ಭಾರತದಿಂದ 2 ವಿಮಾನವನ್ನು ರವಾನೆ ಮಾಡಲಾಗಿದೆ. ಜೊತೆಗೆ 37 ಟನ್ ಆಹಾರ ಸಾಮಗ್ರಿ ಪೂರೈಕೆಯಾಗಿದೆ. ಅಲ್ಲದೆ ಭಾರತೀಯ ಸೇನೆಯಿಂದ ಹೆಲಿಕಾಪ್ಟರ್ ರವಾನೆ ಮಾಡಲಾಗಿದ್ದು ಹೆಲಿಕಾಪ್ಟರ್ ಮೂಲಕ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಜೊತೆಗೆ ಬೆಟ್ಟಗುಡ್ಡಗಳಲ್ಲಿ ಡ್ರೋನ್ ಬಳಸಿ ಹುಡುಕಾಟ ನಡೆಸಲಾಗ್ತಾ ಇದೆ. ನೇಪಾಳ ಸೇನೆ ಜೊತೆಗೆ ಭಾರತೀಯ ಸೇನೆ ಕೂಡ ಸೇರಿ ಹುಡುಕಾಟ ನಡೆಸುತ್ತಿದೆ. ಇನ್ನು ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಸಹಾಯವಾಣಿಯನ್ನು ತೆರೆಯಲಾಗಿದ್ದು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿರುವ ಸಿಎಂ ಡಿಕೆ ಶಿವಕುಮಾರ್ ಇಂದು ಜನಪಥ ರಸ್ತೆಯಲ್ಲಿರುವ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ವೇಳೆ ವಾಲ್ಮೀಕಿ ಹಗರಣದ ಆರೋಪ ಹೊತ್ತಿರುವ ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆ ಕರೆದಿರುವ ವಿಚಾರದ ಬಗ್ಗೆಯೂ ಪ್ರಸ್ತಾಪಿಸಲಾಗಿದೆ. ಇನ್ನು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಕೇಳಿರುವ ವಿಚಾರದ ಬಗ್ಗೆಯೂ ಚರ್ಚಿಸಿದ್ದಾರೆ. ಈ ವೇಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಉಪಸ್ಥಿತರಿದ್ದಾರೆ. ಬರಪೀಡಿತ ಜಿಲ್ಲೆಗಳ ಬಗ್ಗೆ ಡಿಸಿಎಂ ಪರಮೇಶ್ವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದರು. 134 ತಾಲೂಕುಗಳ ಬಗ್ಗೆ ಅಧ್ಯಯನ ಆಗಿದೆ. ಬರ ಖಾತ್ರಿ ಮಾಡಿಕೊಳ್ಳೋಕೆ ಅಧ್ಯಯನ ಆಗಿರೋದು. 101ರಲ್ಲಿ 84 ತಾಲೂಕುಗಳಲ್ಲಿ ತೀವ್ರ ಬರ ಇದೆ. 101 ತಾಲೂಕು ಬರಪೀಡಿತ ಅಂತ ಘೋಷಣೆ ಮಾಡಬಹುದು. 190 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದೆ. 13 ತಾಲೂಕಿನಲ್ಲಿ ತೀವ್ರ ಮಳೆಯ ಕೊರತೆ ಇದೆ. 1976 ನಂತರ ಜೂನ್ನಲ್ಲಿ ಅತ್ಯಧಿಕ ಕಡಿಮೆ ಮಳೆಯಾಗಿರುವುದು. ಹೀಗಾಗಿ ತೋಟಗಾರಿಕೆ ಬೆಳೆ ಉತ್ಪಾದನೆ ಕಡಿಮೆಯಾಗಿದೆ. ಮೆಣಸು, ಟೊಮ್ಯಾಟೊ, ಈರುಳ್ಳಿ ಬೆಳೆ ಒಣಗಿ ಹೋಗಿದೆ. ಡ್ಯಾಂಗಳಲ್ಲೂ ನೀರಿಲ್ಲ. ಈ ಬಾರಿ ಮಳೆ ಇಲ್ಲದೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಅಂತಂದ್ರು. 4 ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ, ಆ್ಯಕ್ಚುಯಲ್ಸ್ ಏನಿದೆ ಅಂತೇಳಿ ಈ ನಾನು ಹೇಳಿದ ಪ್ಯಾರಾಮೀಟರ್ಸ್ಗಳನ್ನ ನೋಡೋದಕ್ಕೆ 134 ತಾಲೂಕಿಗೆ ಟೀಮ್ಗಳನ್ನು ಕಳಿಸಿದ್ದು. ಡಿ ಸಿಗಳು ಅವರು ಅಲ್ಲಿನ ನಮ್ಮ ರೆವಿನ್ಯೂ ಆಫೀಸರ್ಸ್ ಎಲ್ಲ ಆ ಗ್ರೌಂಡ್ ಟ್ರೂತಿಂಗ್ ಮಾಡಿದಾಗ 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 they have qualified to be declared as drought affected area. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವ ಹಿನ್ನೆಲೆ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡಪರ ಸಂಘಟನೆ ಹಾಗೂ ರೈತಪರ ಸಂಘಟನೆಯಿಂದ ಕಡಲೆಪುರಿ ಚಳುವಳಿ ನಡೆಸಲಾಗಿದೆ. ನಗರದ ಸಂಜೆಯ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದ್ದು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ರಾಜ್ಯ ಸರ್ಕಾರ CWMA ಮುಂದೆ ಸಮರ್ಥ ವಾದ ಮಾಡ್ತಾ ಇಲ್ಲ. ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ. ಹೀಗೆ ನೀರು ಬಿಟ್ಟರೆ ನಮಗೆ ಕಡಲೆಪುರಿಯೇ ಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಬಿಡದಿಯ ಬೆನ್ನಲ್ಲೇ ವರುಣಾದಲ್ಲೂ ಕೂಡ ಭೂ ಸ್ವಾಧೀನಕ್ಕೆ ಸಿದ್ಧತೆ ನಡೆಸಲಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದ 165 ಎಕರೆ ಭೂಮಿಯನ್ನ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನಕ್ಕೆ ಸಿದ್ಧತೆ ನಡೆಸಲಾಗಿದೆ. ವರುಣಾ ಕ್ಷೇತ್ರದ ಮರಸೆ ಹಾಗೂ ಮದರಗಳ್ಳಿ ಗ್ರಾಮದಲ್ಲಿ ಅಡಿಕೆ, ಬಾಳೆ, ತೆಂಗು, ಭತ್ತದ ಬೆಳೆಯನ್ನ ರೈತರು ಬೆಳೆದಿದ್ದಾರೆ. ಈಗ ಅದೇ ಪ್ರದೇಶದಲ್ಲಿ ಕೈಗಾರಿಕೆ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಕೊಡಲಾಗಿದ್ದು ಸರ್ಕಾರದ ವಿರುದ್ಧ ರೈತರು ತಿರುಗಿಬಿದ್ದಿದ್ದಾರೆ. ಅಲ್ಲದೆ ಕೆಐಎಡಿಬಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಭೂಮಿ ಕೊಡಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮದರಗಳ್ಳಿ ಮತ್ತು ನಮ್ಮ ಮರ್ಸೆ ಈ ಗ್ರಾಮದ ರೈತರಿಗೆ ಕೆಐಡಿಬಿ ಅವರು ನೋಟಿಸ್ ಕಳಿಸಿದ್ದಾರೆ. ಜಮೀನಲ್ಲಿ 165 ಎಕರೆಗಳಲ್ಲಿ ನೂರಾರು ಸಾವಿರಾರು ವರ್ಷಗಳಿಂದ ಹೈನುಗಾರಿಕೆ ನಡೀತಾ ಇದೆ. ತೆಂಗಿನ ಮರ, ಅಕ್ಕಿ ಬೆಳೀತಾ ಇದ್ದಾರೆ, ಅಲ್ಲಿ ಪೌಲ್ಟ್ರಿ ಫಾರ್ಮ್ಸ್ಗಳಿದ್ದಾವೆ. ಒಂದು ಇಂಚು ಸಹಿತ ಅಲ್ಲಿ ಬಂಜರು ಭೂಮಿ ಇಲ್ಲ. ಇದೆಲ್ಲ ಫಲವತ್ತಾದ ಭೂಮಿ. ಇದನ್ನ ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಒಂದು ಒಳ್ಳೆ ಒಂದು ಫಲಭದ್ರತಾದ ಒಂದು ಭೂಮಿಗಳು ಕೂಡ ಇಲ್ಲಿ ನಮ್ಮ ಈ ಸರೌಂಡಿಂಗಲ್ಲಿದೆ. ಆದರೆ ಏಕಾಏಕಿ ಬಂದು ನೋಟಿಸ್ ಕೊಟ್ಟು ಒಂದು ವಾರಕ್ಕೇ ಈ ಜಮೀನನ್ನು ಒಂದು ಮೀಟಿಂಗ್ ಕರೆದು ಒಂದು ವಾರಕ್ಕೇ ಯಾವುದೇ ಕಾರಣಕ್ಕೂ ಒಂದು ವಾರಕ್ಕೇ ಬಂದು ಪೇಪರ್ ಕೊಟ್ಟು ಒಂದು ವಾರದಲ್ಲೇ ಅವರು ತಗೊಂಡ್ಬಂದು ನೋಟಿಸ್ ಕೊಟ್ಟು ಒಂದು ವಾರದಲ್ಲೇ ಕರ್ಕೊಂಡ್ಬಂದು ದಲ್ಲಾಳಿಗಳ ಥರ ಇವ್ರು ಕರ್ಕೊಂಡ್ಬಂದು ಜಮೀನು ತೋರಿಸ್ತಾರೆ ಅಂತಂದರೆ ಇದು ಒಂದು ಷಡ್ಯಂತ್ರ. ಇದು ಹಿಂದೆ ಯಾರು ಕೈವಾಡ ಇದೆ ಅಂತಲೂ ಕೂಡ ನಮಗೆ ಗೊತ್ತಿದೆ. ಇದು ಯಾವ ರೀತಿಯಲ್ಲಿ ಕೈವಾಡ ಇದೆ ಅಂತಲೂ ಗೊತ್ತಿದೆ. ಇದು ರಿಯಲ್ ಎಸ್ಟೇಟ್. ಕಾಂಗ್ರೆಸ್ ಜೆಡಿಎಸ್ ನಡುವೆ ನೈಸ್ ರಸ್ತೆ ಜಟಾಪಟಿ ವಿಚಾರದ ಬಗ್ಗೆ ರಾಮನಗರದಲ್ಲಿ ಮಾಜಿ ಶಾಸಕ ಎ ಮಂಜು ರಿಯಾಕ್ಟ್ ಮಾಡಿದ್ದಾರೆ. ನ್ಯಾಯಾಲಯದ ಆದೇಶದಂತೆ ಟೋಲ್ ವಸೂಲಿ ಕಾನೂನು ಬಾಹಿರ. ಇಷ್ಟು ವರ್ಷ ಟೋಲ್ ಹೆಸರಲ್ಲಿ ಹಗಲು ದರೋಡೆ ಮಾಡಿದ್ದಾರೆ. ಸರ್ಕಾರ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ಎಫ್ಐಆರ್ ಮೂಲಕ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ನೈಸ್ ರಸ್ತೆ ವಿರುದ್ಧ ಕಾನೂನಾತ್ಮಕ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದರು. ಏನು ಆದೇಶ ಕೊಟ್ಟಿದೆ ನ್ಯಾಯಾಲಯ, ಏನು ಆದೇಶ ಕೊಟ್ಟಿದೆ, ಆ ಆದೇಶದ ಹಿನ್ನೆಲೆಯಲ್ಲಿ ನಾವು ಆ ಟೋಲ್ ನೀವು ಕಲೆಕ್ಟ್ ಮಾಡ್ತಾ ಇರೋದು ಕಾನೂನು ಬಾಹಿರ. ವಿರುದ್ಧ ಕಾನೂನಾತ್ಮಕವಾಗಿ ಏನಿದೆ ಅದನ್ನ ನಾವು ಮಾಡಲೇಬೇಕು. ಆ ಹೋರಾಟವನ್ನ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಅದನ್ನ ನಿಲ್ಲಬೇಕು ಅಂತೇಳಿ ನಮ್ಮ ಪಕ್ಷ, ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಸಿದ್ಧರಿದ್ದೇವೆ. 5 ದಿನಗಳ ಕಾಲ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತ ಇಲಾಖೆ ಹಾಗೂ ರಾಜ್ಯ ಸರ್ಕಾರದಿಂದ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಗ್ಗೆ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಸಮ್ಮೇಳನದಲ್ಲಿ ಫುಡ್ ಫೆಸ್ಟಿವಲ್, ಪ್ಯಾನೆಲ್ ಡಿಸ್ಕಷನ್ ಇರುತ್ತೆ. ಸೆಪ್ಟೆಂಬರ್ 26ರಂದು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರದ ಅಲ್ಪಸಂಖ್ಯಾತ ಸಚಿವರು ಉದ್ಘಾಟನೆ ಮಾಡಲಿದ್ದಾರೆ. 5 ದಿನಗಳ ಕಾಲ ಬೆಂಗಳೂರಿನ ತ್ರಿಪುರ ವಾಸನಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸಮ್ಮೇಳನಕ್ಕೆ ಜನರು ಬರೋಕೆ ಅವಕಾಶ ಇದೆ. ಕರಕುಶಲ, ಇನ್ನಿತರ ಉತ್ಪಾದನಾ ವಸ್ತು ಮಾರಾಟ ಮಾಡೋಕೆ ಅವಕಾಶ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಸೆಪ್ಟೆಂಬರ್ 26ರಿಂದ 5 ದಿವಸ ಕಾಲ ಲೋಕ ಸಂವರ್ಧನ್ ಪರ್ವ 2026 ಇದು ಒಂದು ನಮ್ಮ SSG ಗ್ರೂಪ್ ಏನಿದೆಯಾ ಒಂದು ನ್ಯಾಷನಲ್ ವೈಡ್ ಎಕ್ಸಿಬಿಷನ್ ಮತ್ತು ಪ್ಯಾನೆಲ್ ಡಿಸ್ಕಷನ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಇರುವಂಥ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ನಿಮಗೆ ಪ್ರಿಯವಾದ ಫುಡ್ ಫೆಸ್ಟಿವಲ್ ಅಂತ ಫುಡ್ ವ್ಯವಸ್ಥೆ ಕೂಡ ಇತ್ತು, ಕೋರ್ಟ್ ಕೂಡ ಇರುವಂಥದ್ದು. ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಕೊರತೆ ವಿಚಾರವಾಗಿಯೂ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದು 1,000ಕ್ಕೂ ಹೆಚ್ಚುವರಿ ಮೈನಾರಿಟಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಸಮ್ಮತಿಸಿದೆ. 50,000 ಶಿಕ್ಷಕರ ಕೊರತೆ ಇದೆ. ಮುಖ್ಯ ವಿಷಯಕ್ಕೆ ಶಿಕ್ಷಕರ ನೇಮಕಕ್ಕೆ ಆದ್ಯತೆ ಕೊಡಲಾಗುತ್ತಿದೆ. ಇನ್ನು ಉರ್ದು, ತಮಿಳು, ಮರಾಠಿ ಶಿಕ್ಷಕರನ್ನ ಮೊದಲ ಪಟ್ಟಿಯಲ್ಲಿ ಸೇರಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಅಂತ ಅಂದರು. ಕ್ಕಿಂತಲೂ ಹೆಚ್ಚು ಶಿಕ್ಷಕರ ಕೊರತೆ ಬಹುಶಃ ಈಗಾಗಲೇ ಮಂತ್ರಿಗಳು ಹೇಳಿದ್ದಾರೆ. ಇದರಲ್ಲಿ ಅವರು 25,000 ಬೇಡಿಕೆಯನ್ನು ಬಹುಶಃ ಇಟ್ಟಿದ್ದರು. ಆವಾಗ ಉರ್ದು, ಹಿಂದಿ ಎಲ್ಲ ಕೂಡ ಸೇರಿತ್ತು. ಆದರೆ ಸರ್ಕಾರ ಅವರಿಗೆ ಅವತ್ತು ಆ ಸ್ಯಾಂಕ್ಷನ್ ಪ್ರಥಮ ಹಂತದಲ್ಲಿ ಸ್ಯಾಂಕ್ಷನ್ ಮಾಡುವಾಗ 15,000ಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ. ಹೆಚ್ಚುವರಿಯಾಗಿ 800 ಪೋಸ್ಟ್ ಅದು ಉರ್ದುಗೆ. ಇನ್ನು ದೇವಸ್ಥಾನಕ್ಕೆ ಅನುದಾನ ನೀಡುವ ವಿಚಾರದಲ್ಲಿ ದುರ್ಬಳಕೆ ಆರೋಪದ ಬಗ್ಗೆ ಶಾಸಕ ಜನಾರ್ದನ ರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಕೆಲ ಸಂಘಟನೆಯವರು ನನ್ನ ಕಾಂಟ್ರಾಕ್ಟ್ ಲೈಸೆನ್ಸ್ ಇದೆ ಅಂತ ಬರ್ತಾರೆ, 50 ಲಕ್ಷ ರೂಪಾಯಿ ಕೆಲಸ ಮಾಡಿಕೊಡಿ ಅಂತ ಕೇಳ್ತಾರೆ. ಕೆಲಸ ಮಾಡಿಕೊಡದಿದ್ರೆ ಜನಾರ್ದನ ರೆಡ್ಡಿ ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾರೆ. ದೆಹಲಿಯ ಇಡಿ, ಸಿಬಿಐಗೆ ನಾನು ಹೆದರಲಿಲ್ಲ. ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದರೆ ಹೆದರ್ತೀನಾ? ಕೆಲವರು ನನ್ನ ಜೊತೆ ಗುರುತಿಸಿಕೊಂಡು ಅಧಿಕಾರಿಗಳನ್ನು ಹೆದರಿಸ್ತಿದ್ದಾರೆ. ಹೀಗಾಗಿ ಅಂತಹವರನ್ನ ನಮ್ಮ ಮನೆ ಬಳಿಯೂ ಸೇರಿಸಲ್ಲ ಅಂತ ಹೇಳಿದರು. ಏನಂತಂದರೆ ವೈಯಕ್ತಿಕವಾಗಿ ಬಂದು ಕೇಳ್ತಾರೆ, ನೋಡ್ರಿ ಸರ್ ನಂದು ಲೈಸೆನ್ಸ್ ಐತೆ, ಏನು ಸರ್ ನೀವು MLA ಆಗಿ 3 ವರ್ಷ ಆಯಿತು, ನನಗೇನು ಕೆಲಸನೇ ಕೊಟ್ಟಿಲ್ಲ,
ನಾನು ಕೊಡ್ರಿ ಸರ್ ಒಂದು 50 ಲಕ್ಷ ಕೆಲಸ ನೀವು ಅಂತ ಕೇಳ್ತಾರೆ. ನಾನು ಕೊಟ್ಟಿರೋದಿಲ್ಲ ಅಂತ ಅಂದ್ಕೊಳ್ರಿ. ಅವನು ಇನ್ನು ಯಾವುದೋ ಒಂದು ರೂಪದಲ್ಲಿ ಶಾಸಕರಿಗೆ ಟೆನ್ಷನ್ ಇಡೋಣ ಅಂತ. ನಾನು ಡೆಲ್ಲಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ED CBI ಟೆನ್ಷನ್ ಇದ್ರೇನೆ ನಾನು ಕೇರ್ ಮಾಡಿಲ್ಲ. ಇದುವರೆಗೂ BP ಶುಗರು ಇಲ್ಲ, ಟ್ಯಾಬ್ಲೆಟು ಹಾಕುವಂತ ಇಲ್ಲ. ಇಂಥ ಜನಗಳಿಗೆ ನಾನು ಮತ್ತೆ ಅವ್ರನ್ನ ಆಫೀಸ್ ಹತ್ರ ಕೂಡ ನಾನು ಸರಿಸ್ತಾ ಇಲ್ಲ. ನಾನು ಆಲ್ರೆಡಿ ಅವ್ರ ಬಗ್ಗೆ. ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರ ಮೇಲಿನ ದೌರ್ಜನ್ಯ ತಡೆಯಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಗಿದ್ದು, ಮಸ್ಕಿಯಲ್ಲಿ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ ಮಾಡಿರೋ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು, ಹುಲಿಗೆಮ್ಮ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಅಂತ ಕೊಪ್ಪಳದ DC ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಖಾಲಿ ಸೈಟ್ ಸ್ವಚ್ಛತಾ ಅಭಿಯಾನಕ್ಕೆ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಚಾಲನೆ ನೀಡಲಾಗಿದೆ. ದೊಮ್ಮಲೂರಿನಲ್ಲಿ ಕಾಂಪೌಂಡ್ ಕಟ್ಟಿ ಬೀಗ ಹಾಕಿದ್ದ ಸೈಟ್ ಗೇಟ್ ಓಪನ್ ಮಾಡಿ ಕ್ಲೀನಿಂಗ್ ಕಾರ್ಯ ಮಾಡಲಾಗ್ತಿದೆ. JCB ಬಳಸಿ ಸ್ವಚ್ಛತೆ ಮಾಡಲಾಗ್ತಾ ಇದೆ. ನೋಟಿಸ್ ನೀಡಿದ್ರೂ ಸ್ವಚ್ಛತೆ ಮಾಡದ ಹಿನ್ನೆಲೆ ಪಾಲಿಕೆಯಿಂದ ಸ್ವಚ್ಛತೆ ಮಾಡಲಾಗ್ತಾ ಇದ್ದು, ಸ್ವಚ್ಛತೆ ಬಳಿಕ ಕ್ಲೀನಿಂಗ್ ಹಾಗೂ ತ್ಯಾಜ್ಯ ವಿಲೇವಾರಿ ವೆಚ್ಚವನ್ನು ಮಾಲೀಕರಿಂದ GBA ವಸೂಲಿ ಮಾಡಲಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ನಾವು ಜುಲೈ 15ರಂದು ಬೆಂಗಳೂರಲ್ಲಿ ಮನವಿ ಮಾಡಿದ್ವಿ. ಸಾರ್ವಜನಿಕ ಜಾಗದಲ್ಲಿ ಡೆಬ್ರಿಸ್ಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ. ಅದರಂತೆ ಸಾರ್ವಜನಿಕರು ತಮ್ಮ ಜಾಗ ಕ್ಲೀನ್ ಮಾಡಲು ಕೇಳಿಕೊಂಡಿದ್ದೆ. CM ಕೂಡ ಕೇಳಿದ್ರು. ನೋಟಿಸ್ಗಳ ಮುಖಾಂತರ ಮನವಿ ಮಾಡಿದ್ವಿ. ನಮ್ಮ ಮನವಿಗೆ ಹೋಗಟ್ಟು ಸಾವಿರಾರು ಜನ ಸೈಟ್ ಕ್ಲೀನ್ ಮಾಡಿದ್ದಾರೆ. ಆದರೆ ಕೆಲವರು ಮಾಡಿಲ್ಲ. ಹೀಗಾಗಿ ಸೈಟ್ ಕ್ಲೀನ್ ಮಾಡುವ ಕೆಲಸ ಮಾಡ್ತಿದ್ವಿ ಅಂತ ಹೇಳಿದ್ದಾರೆ. ಹೇಳಿದ ಪ್ರಕಾರ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು ಅದರೊಳಗಡೆ ಯಾರು ಮಾಡ್ಕೊಳ್ಳಿಲ್ಲ ಅಂತಹ ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡುವಂಥ ಪ್ರಕ್ರಿಯೆ ನಾವು ಇವತ್ತು ನಮ್ಮ ವಿಧಾನಸಭೆ ಸದಸ್ಯರು ಶ್ರೀಯುತ ಹ್ಯಾರಿಸ್ ಅವರು ಹಾಗೂ BDA ಅಧ್ಯಕ್ಷರು ಅವರ ಕ್ಷೇತ್ರದಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಬೆಂಗಳೂರಿನ ಎಲ್ಲ 5 ಕಾರ್ಪೊರೇಷನ್ನಲ್ಲೂ ಕೂಡ ಇವತ್ತು ನಾವು ಒಂದೇ ಅಟ್ ಎ ಟೈಮ್ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಖಾಲಿ ಸೈಟ್ಗಳನ್ನು ಸ್ವಚ್ಛ ಮಾಡುವಂಥ ಕೆಲಸ. ಈ ಚಿಕ್ಕ ಸೈಟ್ ಆದರೆ 6,700 ರೂಪಾಯಿ ಕ್ಲೀನ್ ಮಾಡೋಕ್ಕೆ, ಅದರಿಂದ ಹಿಡ್ಕೊಂಡು ಸೈಟ್ ಮೇಲೆ ರೇಟು ನಿಗದಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆ 19,000 ಅಂತ ಹಾಕಿದ್ದೀವಿ. ನಾವು ಚಾಮರಾಜನಗರದಲ್ಲಿ ಎನ್ಕೌಂಟರ್ ಪ್ರಕರಣ ಸಂಬಂಧ ಇಂದು ಹನೂರು ಪಟ್ಟಣ ಬಂದ್ ಮಾಡಲಾಗಿದೆ. ಹನೂರು ಪಟ್ಟಣಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು, ಪಟ್ಟಣದ ಪ್ರವೇಶ ದ್ವಾರಗಳಲ್ಲಿ ಪೊಲೀಸರು ತಪಾಸಣೆ ಮಾಡುತ್ತಿದ್ದಾರೆ. ಇನ್ನು ಹನೂರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಲಾಗುತ್ತಿದ್ದು, ರೈತ ಸಂಘದ ಕಾರ್ಯಕರ್ತರು, ಮೃತರ ಕುಟುಂಬಸ್ಥರು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇನ್ನು ಎನ್ಕೌಂಟರ್ ಪ್ರಕರಣ ಸಂಬಂಧ ಘಟನೆಯ ಪ್ರತ್ಯಕ್ಷ ಸಾಕ್ಷಿಯಾದ ಮಹಿಮಾದಾಸ್ ಅವರ ತಾಯಿ ರಜಿನಾ ಮೇರಿ ನಿಧನರಾಗಿದ್ದಾರೆ. ಹನೂರು ತಾಲೂಕಿನ ಮರಿಯಮಂಗಲ ನಿವಾಸಿ ರಜಿನಾ ಮೇರಿ ಮೃತಪಟ್ಟಿದ್ದು, ನಿನ್ನೆ ರಾತ್ರಿಯೇ ತಾಯಿ ಅಂತಿಮ ದರ್ಶನ ಪಡೆದು ಮಹಿಮಾದಾಸ್ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಇಂದು ಮರಿಯಮಂಗಲದಲ್ಲಿ ಮಹಿಮಾದಾಸ್ ತಾಯಿ ರಜಿನಾ ಮೇರಿ ಅಂತ್ಯಕ್ರಿಯೆ ನೆರವೇರಲಿದೆ. ಮಂಡ್ಯ ಜೈಲಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ದುಡ್ಡು ಕೊಟ್ಟರೆ ಜೈಲಲ್ಲಿ 5 ಸ್ಟಾರ್ ಫೆಸಿಲಿಟಿ ಸಿಗಲಿದೆಯಂತೆ. 2 ದಿನಗಳ ಹಿಂದೆ ಆರೋಪಿ ಮೊಹಮ್ಮದ್ ಹುಸೇನ್ ಎಂಬಾತ ಬೆನ್ನು ನೋವಿನ ನೆಪ ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದ. ಬಳಿಕ ಆಸ್ಪತ್ರೆಯ ವಿಶೇಷ ಕೊಠಡಿಯಲ್ಲಿ ಉಳ್ಕೊಂಡು ತನ್ನ ಗೆಳತಿಯೊಂದಿಗೆ ರಾಜ್ಯಾತಿಥ್ಯ ಅನುಭವಿಸುತ್ತಿದ್ದ. ಈ ವೇಳೆ ದಿಢೀರನೆ ಸತ್ರ ನ್ಯಾಯಾಧೀಶರಾದ C ಚಂದ್ರಶೇಖರ್ ಅವರು ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಈ ವೇಳೆ ಸವಲತ್ತುಗಳು ಪಡೆಯೋಕೆ ಕೈದಿಗಳು ರೇಟ್ ಫಿಕ್ಸ್ ಮಾಡಿ ಬರೆದಿದ್ದ ಪತ್ರ ಸಿಕ್ಕಿದ್ದು ಭಾರೀ ವೈರಲ್ ಆಗಿದೆ. ಕೆಪಿಎಸ್ಸಿ ಹಗರಣದ ವಿರುದ್ಧ ಎಬಿವಿಪಿ ಪ್ರತಿಭಟನೆ ಮಾಡೋಕೆ ಸಿದ್ಧತೆ ನಡೆಸಿದೆ. ಈ ಬಗ್ಗೆ ಇಂದು ಸುದ್ದಿಗೋಷ್ಠಿ ಮಾತನಾಡಿದಂತಹ ಎಬಿವಿಪಿ ಸದಸ್ಯರು, ಕೆಪಿಎಸ್ಸಿ ಹಗರಣದ ವಿರುದ್ಧ ಎಬಿವಿಪಿ ಕಳೆದ 1 ತಿಂಗಳಿಂದ ಪ್ರತಿಭಟನೆ ಮಾಡ್ತಾನೆ ಇದೆ. ಕೆಪಿಎಸ್ಸಿ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತ ಹೋರಾಟ ಮಾಡಲಾಗ್ತಿದೆ. ಮೌರ್ಯ ಸರ್ಕಲ್ನಲ್ಲಿ ಪ್ರತಿಭಟನೆ ವೇಳೆ ಪೊಲೀಸರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಪ್ರತಿಭಟನಾ ವಿದ್ಯಾರ್ಥಿನಿಯರನ್ನ ಪೊಲೀಸರು ಎಳೆದಾಡಿದ್ದಾರೆ. ಯಾಕಿಷ್ಟು ದೌರ್ಜನ್ಯ ಮಾಡ್ತಿದ್ದೀರಾ? ಗೃಹ ಸಚಿವ ಪ್ರಿಯಾಂಕರ್ಗೆ ಹೋರಾಟದ ದಿಕ್ಕನ್ನು ತಪ್ಪಿಸಬೇಡಿ, ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಮಾಡಬೇಡಿ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಚಲೋ ಅನ್ನೋ ಒಂದು ವಿದ್ಯಾರ್ಥಿ ಪರಿಷತ್ತು ಹೋರಾಟಕ್ಕೆ ಕರೆಯನ್ನು ನೀಡಿತ್ತು. ಒಂದು ಮಯೂರ ಸರ್ಕಲ್ನಿಂದ ಒಂದು ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆ ಮಾಡಲೇಬೇಕು ಅಂತ ಒಂದು ತೆರಳುತ್ತಿರುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ನ ಪ್ರಮುಖ ಕಾರ್ಯಕರ್ತರನ್ನ ಒಂದು ಬಂಧನವನ್ನು ಮಾಡಲಾಗುತ್ತೆ. CM ಮನೆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ CM ಅವರು ಇದ್ರೂ ಕೂಡ ವಿದ್ಯಾರ್ಥಿ ಪರಿಷತ್ಗೆ ಯಾವುದೇ ರೀತಿಯ ಸ್ಪಂದನೆ
ಇನ್ನು ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಆರೋಪ ಸಂಬಂಧ ಸಿಐಡಿ ವಿಚಾರಣೆಗೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಹಾಜರಾಗಿದ್ದಾರೆ. ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಶಿವಶಂಕರಪ್ಪ ವಿಚಾರಣೆ ನಡೀತಾ ಇದೆ. ಹುಬ್ಬಳ್ಳಿಯ ಗೋಕುಲ್ ರೋಡ್ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದು ಜೂಜಾಟ ನಿರತ 12 ಜನರನ್ನ ಬಂಧಿಸಲಾಗಿದೆ. ರಾಜು ಕಬಾಡೆ ಎಂಬಾತನ ಮನೆಯಲ್ಲಿ ಜೂಜಾಡ್ತಿದ್ದಂತಹ ಆರೋಪಿಗಳನ್ನು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಅರೆಸ್ಟ್ ಮಾಡಲಾಗಿದೆ. 12 ಮಂದಿ ವಿರುದ್ಧ ಗೋಕುಲ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಬ್ಬಿನ ಗದ್ದೆಯಲ್ಲಿ ಚಿರತೆ ಮರಿಗಳು ಪ್ರತ್ಯಕ್ಷವಾಗಿರೋ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ನಡೆದಿದೆ. ರೈತ ನಾಗೇಶ್ ಅನ್ನೋರಿಗೆ ಸೇರಿದ ಕಬ್ಬಿನ ಗದ್ದೆಯಲ್ಲಿ ಚಿರತೆಗಳ ಮರಿಗಳು ಪತ್ತೆಯಾಗಿದೆ. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದು ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಮರಿಗಳ ಸುರಕ್ಷತೆ ಹಾಗೂ ತಾಯಿ ಚಿರತೆಯ ಚಲನವಲನದ ಬಗ್ಗೆ ಅರಣ್ಯ ಇಲಾಖೆ ನಿಗಾ ವಹಿಸಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಬೊಮ್ಮಲಾಪುರದಲ್ಲಿ ಹುಲಿ ಕಳೆಬರಹ ಪತ್ತೆಯಾಗಿದೆ. ವಿಶ್ವನಾಥ್ ಎಂಬುವರಿಗೆ ಸೇರಿದ ಸೂರ್ಯಕಾಂತಿ ಜಮೀನಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ಬಂಡೀಪುರ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ತೆಂಬ ಎಂಬ ಪ್ರದೇಶದಲ್ಲಿ ಹುಲಿ ಪ್ರತ್ಯಕ್ಷವಾಗಿ ಜನರಲ್ಲಿ ಆತಂಕ ಮೂಡಿಸಿತ್ತು. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಹಿಂದೆ ಹುಲಿಗಳು ಇದ್ದವು ಅನ್ನೋ ಮಾಹಿತಿ ಸಿಕ್ಕಿದೆ. 1950ರಲ್ಲಿ ತುಂಗಭದ್ರಾ ಜಲಾಶಯ ನಿರ್ಮಾಣದ ಮೊದಲು ಸಂಡೂರು ಹಾಗೂ ಕೊಪ್ಪಳ ಗಂಗಾವತಿ ತಾಲೂಕು ಹುಲಿ ಕಾರಿಡಾರ್ ಇತ್ತು ಎಂಬ ಮಾಹಿತಿ ಇದೆ. ಜಲಾಶಯ ನಿರ್ಮಾಣದ ನಂತರ ಹುಲಿ ಕಾರಿಡಾರ್ ಸ್ಥಗಿತಗೊಂಡು ಈ ಕಾರಿಡಾರ್ ಅನ್ನು ಶಿವಮೊಗ್ಗ ಹಾಗೂ ಶ್ರೀಶೈಲಂಗೆ ಸ್ಥಳಾಂತರಿಸಿದ್ದು ಅಂತ ಹೇಳಲಾಗ್ತಾ ಇದೆ. ನಾಡಹಬ್ಬ ದಸರಾ ಮಹೋತ್ಸವ ಹಿನ್ನೆಲೆ ಮೈಸೂರಿನ ಅರಣ್ಯ ಭವನದಲ್ಲಿ ಗಜಪಡೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿವೆ. ನಿನ್ನೆ ಮೈಸೂರಿನ ಅರಣ್ಯ ಭವನಕ್ಕೆ ಗಜಪಡೆ ಬಂದಿದ್ವು. ಮೊದಲ ಹಂತದಲ್ಲಿ 9 ಆನೆಗಳು ಆಗಮಿಸಿದ್ವು. ಸದ್ಯ ಎಲ್ಲ ಆನೆಗಳು ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದು ನಾಳೆ ಅರಮನೆಗೆ ಗಜಪಡೆ ಟೀಮ್ ಪ್ರವೇಶ ಮಾಡಲಿದೆ. ನಾಳೆಯಿಂದ ಅರಮನೆ ಆವರಣದಲ್ಲಿ ಗಜಪಡೆ ವಾಸ್ತವ್ಯ ಹೂಡಲಿವೆ. ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಖೇಲೋ ಇಂಡಿಯಾ ಸಂವಾದದಲ್ಲಿ ಭಾಗಿಯಾಗಿದ್ದು, ಈ ವೇಳೆ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ಕ್ರೀಡಾ ಪ್ರತಿಭೆಗಳನ್ನು ಉತ್ತೇಜಿಸೋಕೆ ಖೇಲೋ ಇಂಡಿಯಾ ಒಂದು ಅದ್ಭುತ ವೇದಿಕೆಯಾಗಿದೆ. ಇದು ಯುವ ಕ್ರೀಡಾಪಟುಗಳಿಗೆ ತಮ್ಮ ಕನಸನ್ನು ಸಾಕಾರಗೊಳಿಸೋಕೆ ಉತ್ತಮ ಅವಕಾಶ ನೀಡುತ್ತೆ ಅಂತಂದ್ರು. ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಟಿ.ಎ. ಶರವಣ ಹುಟ್ಟುಹಬ್ಬದ ಪ್ರಯುಕ್ತ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದುಕೊಂಡಿದ್ದಾರೆ. ತಿಮ್ಮಪ್ಪನಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದೇ ವೇಳೆ ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ನೆಮ್ಮದಿ ದೊರೆಯಲಿ, ರಾಜ್ಯವು ಅಭಿವೃದ್ಧಿ ಹಾಗೂ ಪ್ರಗತಿಯ ಪಥದಲ್ಲಿ ಮುನ್ನಡೆಯಲಿ ಎಂದು ಪ್ರಾರ್ಥಿಸಿದ್ದೇವೆ ಅಂತ ಹೇಳಿದರು. ಭಾರತ ಮತ್ತು ಶ್ರೀಲಂಕಾ ವಿರುದ್ಧ 2ನೇ ಟೆಸ್ಟ್ ಪಂದ್ಯ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಶ್ರೀಲಂಕಾ ವಿರುದ್ಧ ಭಾರತ ಸಂಪೂರ್ಣ ಹಿಡಿತ ಸಾಧಿಸಿದ್ದು ಪಂದ್ಯ ರೋಚಕತೆಯನ್ನು ಪಡ್ಕೊಂಡಿದೆ. ಶ್ರೀಲಂಕಾ ಈಗಾಗಲೇ 8 ವಿಕೆಟ್ ಅನ್ನು ಕಳ್ಕೊಂಡಿದ್ದು ತೀವ್ರ ಆಘಾತದಲ್ಲಿದೆ. ಇನ್ನಿಂಗ್ಸ್ ಸೋಲಿನ ಭೀತಿಯಲ್ಲಿರುವಂತಹ ಶ್ರೀಲಂಕಾ ತಂಡ ಹೇಗಾದ್ರೂ ಮಾಡಿ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದೆ. ಸೆಪ್ಟೆಂಬರ್ 2ಕ್ಕೆ ನಟ ಕಿಚ್ಚ ಸುದೀಪ್ ಹುಟ್ಟುಹಬ್ಬ ಹಿನ್ನೆಲೆ ವೈಯಕ್ತಿಕ ಕಾರಣದಿಂದಾಗಿ ಈ ಬಾರಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇಲ್ಲ ಎಂದು ನಟ ಸುದೀಪ್ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿಕೊಂಡಿರುವ ಕಿಚ್ಚ ಸುದೀಪ್, ನಿಮ್ಮ ಉಡುಗೊರೆಗಳು ಸಮಾಜಕ್ಕೆ ಸದ್ವಿನಿಯೋಗವಾಗಲಿ. ನಾನು ಮನೆಯ ಬಳಿ ಯಾರಿಗೂ ಲಭ್ಯವಿರೋದಿಲ್ಲ. ನಿಮ್ಮ ಪ್ರೀತಿ ಹಾರೈಕೆಗಿಂತ ಮತ್ತೊಂದು ಶ್ರೀರಕ್ಷೆ, ಆಶೀರ್ವಾದ ಇರಲು ಸಾಧ್ಯವಿಲ್ಲ ಎಂದು ಅಭಿಮಾನಿಗಳಿಗೆ ಹುಟ್ಟುಹಬ್ಬದ ದಿನ ಮನೆ ಬಳಿ ಬರದಂತೆ ಸಂದೇಶ ರವಾನಿಸಿದ್ದಾರೆ.